ವೀಕ್ಷಕರೇ ನಮಸ್ಕಾರ, BN ಟಿವಿಗೆ ಸ್ವಾಗತ. ವೀಕ್ಷಕರೇ, ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿದೆ. ಇಡೀ ಮನೆ ನಿಕೃಷ್ಟ ಕಪಟ ರಾಜನ ಕೈಗೆ ಸಿಕ್ಕಿದೆ. ಅದರಂತೆ ರಾಜನಾಗಿ ಉಗ್ರ ಮಂಜು ಆಳ್ವಿಕೆಯನ್ನ ನಡೆಸುತ್ತಿದ್ದಾರೆ. ಅಧಿಕಾರ ಸಿಕ್ಕಿದ್ದೇ ತಡ ಮನೆ ಮಂದಿಯನ್ನ ಕೈಗೊಂಬೆಯಂತೆ ಆಡಿಸುತ್ತಿದ್ದಾರೆ ಉಗ್ರ ಮಂಜು. ಇತ್ತ ರಾಜನ ಹಿಡಿತಕ್ಕೆ ಸಿಲುಕಿ ಮನೆ ಮಂದಿಯು ಪರದಾಡ್ತಾ ಇದ್ದಾರೆ. ಅದರಲ್ಲೂ ಸೋಮವಾರ ರಾಜನ ದರ್ಬಾರಿನಲ್ಲಿ ಬಹುತೇಕರು ಬಗೆ ಬಗೆಯ ಶಿಕ್ಷೆಯನ್ನ ಅನುಭವಿಸಿದ್ದಾರೆ. ಈ ಸಾಮ್ರಾಜ್ಯದ ಮಹಾರಾಜ ಮಂಜು ಎಂದು ಬಿಗ್ ಬಾಸ್ ಘೋಷಣೆ ಮಾಡುತ್ತಿದ್ದಂತೆ ವೇಷಭೂಷಣವನ್ನ ಬದಲಿಸಿಕೊಂಡು ಬಂದ ಮಂಜು ಸಿಂಹಾಸನವನ್ನ ಅಲಂಕರಿಸಿದ್ದಾರೆ. ಮನೆಯ ಮಹಿಳಾ ಸದಸ್ಯರು ಸೀರೆಯಲ್ಲಿ ಕಂಡರೆ ಪುರುಷ ಸ್ಪರ್ಧಿಗಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಎದುರಾಗಿದ್ದಾರೆ. ಎಲ್ಲರೂ ಒಟ್ಟಾಗಿ ಮಹಾರಾಜ ಮಂಜುಗೆ ಕಿರೀಟವನ್ನ ತೊಡಿಸಿದ್ದಾರೆ. ಆರತಿ ಮಾಡಿ ರಾಜನಿಗೆ ಜೈಕಾರವನ್ನ ಹಾಕಿದ್ದಾರೆ. ಈ ರಾಜ ತುಂಬಾ ಗಾಂಭೀರ್ಯ, ಹೇಳಿದಂತೆ ಕೇಳಬೇಕು. ರಾಜ ಬರುತ್ತಿದ್ದಾನೆ ಎಂದರೆ ಪಕ್ಕಕ್ಕೆ ಸರಿದು ನಿಲ್ಲಬೇಕು. ರಾಜನ ಮುಂದೆ ಚಪ್ಪಲಿಯನ್ನ ಧರಿಸಬಾರದು. ಆತನ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕು. ಒಟ್ಟಿನಲ್ಲಿ ಅವನ ಅಣತಿ ಮೀರಿ ಏನೂ ಮಾಡುವಂತಿಲ್ಲ. ಅದರಂತೆ ಸೋಮವಾರ ಅತಿಯಾಗಿ ಮಾತನಾಡಿದ ಚೈತ್ರಾ ಕುಂದಾಪುರ ಅವರ ಬಾಯಿಗೆ ಆಲೂಗಡ್ಡೆಯನ್ನ ಇರಿಸಿ ಬಾಯಿಯನ್ನ ಮುಚ್ಚಿಸಿದ್ದಾರೆ. ಗೌತಮಿ ಜಾಧವ್, ಧನರಾಜ್ ಆಚಾರ್ ಸೇರಿ ಮನೆಯ ಇನ್ನೂ ಹಲವರಿಗೆ ಬಸ್ಕಿಯ ಶಿಕ್ಷೆಯನ್ನ ನೀಡಿದ್ದಾರೆ. ಹೀಗೆ ರಾಜನ ಅಬ್ಬರದ ಆಳ್ವಿಕೆ ಮುಂದುವರೆದಿದೆ. ಈ ನಡುವೆ ಉಗ್ರ ಮಂಜು ಅವರಿಗೆ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿದ್ರು. ಮನೆಯ 4 ಮಂದಿಯ ಪೈಕಿ ಇಬ್ಬರನ್ನ ನೈಜವಾಗಿ ನಗಿಸಬೇಕು, ಇಬ್ಬರನ್ನ ನೈಜವಾಗಿ ಅಳಿಸಬೇಕು ಎಂದು. 4ರಲ್ಲಿ 3 ಟಾಸ್ಕ್ ಅನ್ನ ಮಾಡಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗುತ್ತೀರಿ ಎಂದಿದ್ರು. ಅದರಂತೆ ಮೊದಲಿಗೆ ಸುರೇಶ್ ಬಳಿ ತೆರಳಿ ಅವನ ನೋವುಗಳಿಗೆ ಸ್ಪಂದಿಸುತ್ತಾ ಮಗಳ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಳಿಕ ಮನಸ್ಸು ಹಗುರ ಮಾಡಿಕೋ, ಅತ್ತು ಬಿಡು ಎಂದಿದ್ದಾರೆ. ಆದರೆ ಕಣ್ಣೀರೇ ಬತ್ತಿ ಹೋಗಿದೆ ಮಹಾರಾಜೆ ಎಂದು ಸುಮ್ಮನಾಗಿದ್ದಾರೆ. ಆಗ ನೇರವಾಗಿ ಶಿಶಿರ್ ಬಳಿ ಬಂದು ಅದೇ ರೀತಿಯ ಮಾತುಗಳನ್ನ ಆಡಿದ್ದಾರೆ. ಅವರ ಮನಸ್ಸು ಕರಗಿಸಿದ್ದಾರೆ. ಶಿಶಿರ್ ಕಣ್ಣೀರನ್ನ ಇಟ್ಟಿದ್ದಾರೆ. ಬಳಿಕ ನಗಿಸುವ ಟಾಸ್ಕ್ ನಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ರಜತ್ಗೆ ಮೊದಲಿಗೆ ಹಾಡು ಹೇಳಲು ಹೇಳಿದ್ದಾರೆ. ಅದಾದ ಬಳಿಕ ಹಾಡಿನ ಜೊತೆಗೆ ಡ್ಯಾನ್ಸ್ ಮಾಡುವುದಕ್ಕೂ ಹೇಳಿದ್ದಾರೆ. ರಜತ್ ಜೊತೆಗೆ ತ್ರಿವಿಕ್ರಮ್ ಸಹ ಸಾಥನ್ನ ನೀಡಿದ್ದಾರೆ. ಇಬ್ಬರು ಡ್ಯಾನ್ಸ್ ಮಾಡಿ ಮನೆ ಮಂದಿಯನ್ನ ನಗಿಸಿದ್ದಾರೆ. ಇತ್ತ ಕೊಟ್ಟ ಟಾಸ್ಕ್ ಪೂರ್ಣಗೊಳಿಸಿದ ಖುಷಿ ಬೀಗುತ್ತಿದ್ದಾರೆ ರಾಜ ಉಗ್ರ ಮಂಜು. ಧನರಾಜ್ ಆಚಾರ್ ವಿಶೇಷವಾದಂತಹ ಲುಕ್ ನಲ್ಲಿ ಎದುರಾಗಿ ಎಲ್ಲರನ್ನ ನಗಿಸಿದ್ದಾರೆ. ಹನುಮಂತು ತಮ್ಮ ಹಾಡಿನ ಮೂಲಕ ಗಮನವನ್ನ ಸೆಳೆದಿದ್ದಾರೆ. ಅಂಗರಕ್ಷಕರಾಗಿದ್ದ ತ್ರಿವಿಕ್ರಮ್ ಮತ್ತು ರಜತ್ ರಾಜನಂತೆ ತಾವು ಮನೆಯವರಿಂದ ಸೇವೆಯನ್ನ ಮಾಡಿಸಿಕೊಂಡರು. ಇಂದಿನ ಟಾಸ್ಕ್ ಹೇಗಿರಬಹುದು ಎಂಬ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.